ನನ್ನ ಹೆಸರು ರಂಗನಾಥಪ್ಪ ಅಂತ. ಇವತ್ತು ಮರುಪೂಜೆ ಅಂದ್ರೆ ಈಗ ಹೋದ ಶನಿವಾರ ಜಲ್ದಿ ಆಗೈತೆ ಅಂದ್ರೆ ಗಂಗಾ ಸ್ನಾನ ಕಮ್ಮಲು ರಂಗನಾಥ ಸ್ವಾಮಿದು. ಆಮೇಲೆ ಸೋಮವಾರ ಆಗಿದೆ, ಇವತ್ತು ಲಾಸ್ಟ್ ಶನಿವಾರ ಇರೋದ್ರಿಂದ ಅದನ್ನ ಇವತ್ತು ಲಾಸ್ಟ್ ಪೂಜೆ ಇರೋದ್ರಿಂದ ಅದು ಮರುಪೂಜೆ ಅಂತ ಹೇಳ್ತಾ ಇದ್ದಾರೆ. ಮರುಪೂಜೆ ಅಂತ ಮರುಪೂಜೆ ಈ ಎಲ್ಲ ಒಂದು 9 ದಿವಸ ಜಾತ್ರೆ ನಡೀತದೆ. ಜಾತ್ರೆಯಿಂದ ಲಾಸ್ಟ್ಗೆ ಹಾಗಾದ್ರೆ ಇವತ್ತು ಶನಿವಾರ ಲಾಸ್ಟ್ ಅದನ್ನೇ ಮರುಪೂಜೆ ಅಂತ ಹೇಳ್ತಾ ಇದ್ದೀವಿ. ಈ ದಿನ ಬಹಳಷ್ಟು ವಿಶೇಷತೆ ಇವತ್ತು ಪೂಜೆ ರಾತ್ರಿ 9 ಗಂಟೆಗೆ ದೇವರಿಗೆ ತಳಿಗೆ ಪೂಜೆ ಇದೆ. ಅಂದ್ರೆ ಪ್ರತಿ ಶನಿವಾರ ರಾತ್ರಿ 9 ಗಂಟೆಗೆ ದೇವಸ್ಥಾನದಲ್ಲಿ ತಳಿಗೆ ಪೂಜೆ ನಡೆಯುತ್ತದೆ. ವಿಶೇಷ ಪೂಜೆ ಅಂದ್ರೆ ಅಷ್ಟೇ, ಬೇರೆ ಏನಿಲ್ಲ. ಆಮೇಲೆ ಸಾಯಂಕಾಲನ ರಾತ್ರಿ ಇವತ್ತು ಕಮ್ಮಲು ರಂಗನಾಥ ಸ್ವಾಮಿ ಮೆರವಣಿಗೆ ತೇರಿನಲ್ಲಿ, ಚಿಕ್ಕ ತೇರಿನಲ್ಲಿ ಇವತ್ತು ಮೆರವಣಿಗೆ ಮಾಡ್ತಾರೆ. ಸೊ ಬೆಳಕರಿಯವರೆಗೂ ಪೂರ್ತಿ ಮೆರವಣಿಗೆ ಇವತ್ತು ರಾತ್ರಿ ಪೂರ್ತಿನ ಮೆರವಣಿಗೆ ಇರುತ್ತೆ. ಸೊ ಅದನ್ನೇ ಮರುಪೂಜೆ ಅಂತ ಹೇಳಿ. ಎಷ್ಟು ದಿವಸ ಇರುತ್ತೆ ಇನ್ನ ಇವತ್ತು ಲಾಸ್ಟ್, ಇನ್ನೆಂದೂ ಇರಲ್ಲ. ನಾಳೆ ಬೆಳಗ್ಗೆ ಎಲ್ಲ ಖಾಲಿ ಆಗುತ್ತೆ. ಇದು ಲಾಸ್ಟ್ ಶನಿವಾರ, ಆದ್ರಿಂದ ನಾಳೆ ಜಾತ್ರೆ ಕ್ಲೋಸ್ ಆಗುತ್ತೆ. ಸಿದ್ದಪ್ಪ ಅಂತ. ನಾವು ಈ ದೇವಸ್ಥಾನಕ್ಕೆ ಸುಮಾರು 30 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಗೆ 10 ವರ್ಷ ಮಕ್ಕಳಿರ್ಲಿಲ್ಲ. ಇಲ್ಲಿ ನೆಚ್ಕೊಂಡು ಅಷ್ಟು ಹೂವು ಹಾಕ್ತೀವಿ ಅನ್ನೋದಕ್ಕೆ ಮಕ್ಕಳು 2 ಮಕ್ಕಳಾದವು, ಒಂದು ಗಂಡು ಹೆಣ್ಣು. ಮತ್ತೆ ಬೇರೆ ಬೇರೆ ಎಲ್ಲ ರೀತಿಯಿಂದನೂ ಇಲ್ಲಿ ಅನುಕೂಲ ಆಗುತ್ತೆ. ಲಕ್ಷಾಂತರ ಜನ ಭಕ್ತಾದಿಗಳು ಪ್ರತಿ ಸೋಮವಾರದಿಂದ ಶನಿವಾರದವರೆಗೂ ಬರ್ತಾರೆ. ಇವತ್ತು ಮರುಪೂಜೆ ಅಂತ ಕೊನೆ ದಿನ ಬಹಳ ವಿಶಿಷ್ಟವಾಗಿ ನಡೀತಾ ಇದೆ. ಸುಮಾರು 20 ವರ್ಷದಿಂದ ಈ ದೇವಸ್ಥಾನ ಇಂಪ್ರೂವ್ ಆದಂಗೆ ಕರ್ನಾಟಕದಲ್ಲಿ ಯಾವ ದೇವಸ್ಥಾನ ಇಂಪ್ರೂವ್ ಆಗಿಲ್ಲ. ಎಲ್ಲ ಭಕ್ತಾದಿಗಳಿಗೂ ಒಂದಲ್ಲ ಒಂದು ದೇವರು ರಂಗನಾಥ ಸ್ವಾಮಿ ಅನುಕೂಲ ಮಾಡ್ತಾನೆ. ಎಲ್ಲ ನಂಬಿಕೆಗೆ ಉತ್ತಮವಾಗಿರ್ತಕ್ಕಂಥ ದೇವರು. ಮತ್ತೆ ಹೂವು ಇಡೀ ಇಂಡಿಯಾದಲ್ಲೇ ಯಾವ ರಥಕ್ಕೂ ಇಷ್ಟೊಂದು ಹೂವು ಬೀಳಲ್ಲ, ಅಷ್ಟು ಹೂವು ಹಾಕ್ತಾರೆ. ಅಷ್ಟು ಜನ ಭಕ್ತಾದಿಗಳಿದ್ದಾರೆ. ಭಕ್ತಾದಿಗಳು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಹಾಗಾಗಿ ಈ ದೇವರು ಅತ್ಯಂತ ಭಕ್ತಿ ಉಳ್ತಕ್ಕಂಥ ಅಥವಾ ಹೆಚ್ಚು ಇದಾಗ್ತಕ್ಕಂಥ ದೇವರು ಅಂತ ನನ್ನ ಅಭಿಪ್ರಾಯ. ಸುಮಾರು ಒಂದು 30-35 ವರ್ಷದಿಂದ ಬರ್ತಾ ಇದ್ದೀವಿ. ಪ್ರತಿ ವರ್ಷ ಯಾವ ವರ್ಷನೂ ತಪ್ಪಲ್ಲ, ಪ್ರತಿ ವರ್ಷ ಬರ್ತಾ ಇದ್ದೀವಿ.
ತೆಂಗಿನಕಾಯಿ ಹೊಡೆಸಿಕೊಳ್ತಕ್ಕಂಥ ಭಕ್ತರು ದಯವಿಟ್ಟು ದಾರಿ ಮಾಡ್ಕೊಡ್ಬೇಕು. ಮುಂದೆ ಜಾಗ ಐತಿ ಹೊಡೆಸಿಸ್ಬೇಕು. ಹಾಕಿದ್ರೆ ದೇವಸ್ಥಾನದೊಳಗೆ ತಂದುಕೊಡ್ರಿ. ಕಣ್ಗ ತೋರ್ಸಿದ ರಾಜಪ್ಪ ಹಾಕಿದ್ರೆ ಕಣ್ಗ ತೋರಿಸ್ರಿ ಅವ್ರಿಗೆ. ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡೋದಕ್ಕೆ ಸರ್, ನನ್ನ ಹೆಸರು ರಂಗಸ್ವಾಮಿ. ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಈಗ ಲಾಡು ಪ್ರಸಾದನೂ ಸಿಗ್ತಿದೆ. ಹೌದು. ಯಾವಾಗಿಂದ ಈ ವರ್ಷ ಮಾತ್ರನಾ ಅಥವಾ ಹಿಂದಿನಿಂದಲೂ ಮಾಡ್ಕೊಂಡು ಆಲೆ 4 ವರ್ಷ 5 ವರ್ಷದಿಂದ ಪ್ರಸಾದ ಕೊಡ್ತಾ ಇದ್ದೀವಿ. ಅಂದ್ರೆ ದೇವಸ್ಥಾನಕ್ಕೆ ಬಂದವರಿಗೆ ಏನು ಪ್ರಸಾದ ಕೊಡಕ್ ಆಗ್ತಿರ್ಲಿಲ್ಲ ಮೊದ್ಲು. ಇಷ್ಟೊಂದು ಅಭಿವೃದ್ಧಿನೂ ಆಗ್ತಿರ್ಲಿಲ್ಲ. ಈಗ್ಲೂ ಜಾಸ್ತಿ ಬರೀ ಹೂವನೇ ಆಗ್ತಾ ಇದಾರೆ. ಅದರಿಂದ ಅಭಿವೃದ್ಧಿ ಆಗೋದು ಬಹಳ ಕಷ್ಟ. ದೇವ್ರಿಗೆ ಬಂದಂತ ಭಕ್ತಾದಿಗಳು ದೇವ್ರ ಪ್ರಸಾದ ತಗೊಂಡು ಹೋಗ್ಬೇಕು ಅಂತಂದು ದೇವಸ್ಥಾನದ ಮಂಡಳಿಯಿಂದ ಪ್ರಸಾದ ಮಾಡಿಸಿದೀವಿ ಸರ್. ಪ್ರಸಾದ ತಯಾರು ಮಾಡೋದೆಲ್ಲ ನೀವೇನಾ? ಹೌದು ಸರ್, ಇಲ್ಲೇ ಮಾಡಿಸ್ತೀವಿ. ಸ್ವಾಮಿ ವಿಶೇಷ ರಂಗನಾಥ ಸ್ವಾಮಿ ಇವತ್ತು ಮರುಪೂಜೆ. ಇವತ್ತು ರಥೋತ್ಸವ, ತೇರು ರಥೋತ್ಸವ ಐತಿ. ಇದು ಮರುಪೂಜೆ ಮುತ್ತಿನ ಪಲ್ಲಕ್ಕಿ. ಇವತ್ತು ದೇವರು ಎಲ್ಲ ದೇವ್ರುಗಳು ಹೊರಗಡೆಗೆ ಹೊರಟು ರಥೋತ್ಸವ ಮೇಲೆ ಮೆರವಣಿಗೆ ಐತೆ ಸರ್. ಬೆಳಕರಿ ತಗನು ಮೆರವಣಿಗೆ ಇದು. ಬೆಳಗಿನ ಜಾವ 4 ಗಂಟೆಯಿಂದ ಭಂಡಾರ ಐತಿ. ಭಂಡಾರ ಆಡಿಸ್ತೀವಿ. ಹಂಗೆ ಭೂತಾಪನ್ನು ಆಡಿಸ್ತೀವಿ ಸ್ವಾಮಿ. ಇವತ್ತು ಮರುಪೂಜೆ, ಅದಕ್ಕಾಗಿನ ವಿಶೇಷವಾಗಿ ಮರುಪೂಜೆ ಕೊನೆ ದಿನ ಅಂತ ಮರುಪೂಜೆ ಅಂತ ಇವತ್ತು ಮಾಡ್ತೀವಿ. ಬೆಳಕರಿ ತಗ ಇರ್ತೇವೆ ಸರ್. ಮೂರು ವರ್ಷ ಕಡಿಮೆ ಆಗ್ಬೇಕು. ನೀವು ಆ ಕಡೆ ಹೋಗ್ರಿ ಅಣ್ಣ. ಸ್ವಲ್ಪ ಬಟ್ಟೆ ಈ ಕಡೆ ಆಯ್ತಿರಪ್ಪ. ಹೇಳಾಚಿನ ನಿನಕಾಯಿ ಕೊಟ್ರಲ್ಲ ಅದ್ರಾಗ ನೀ ಸರಿ ಅದೇನಪ್ಪ. ದೇವಸ್ಥಾನದ ಪೂರ್ಣೋದ್ಧಾರಕ್ಕಾಗಿ ಕಾಣಿಕೆ ಕೊಡ್ತಕ್ಕಂಥವ್ರು ಬಂದು ಕಾಣಿಕೆಯನ್ನು ಕೊಟ್ಟವರು ದೇವಸ್ಥಾನದ ಹಿಂದಿಯಲ್ಲಿ ಅಂತಂದು ಯಾರು ಸರ್, ಈಗ ನೀವು ಅರ್ಕೆ ಹೂವು ಅಂಡ್ ಅರ್ಕೆ ತೀರ್ಸಿದ್ರಿ, ಏನ್ ಕೋರ್ಕೊಂಡಿದ್ರಿ ಸರ್? ಇಲ್ಲ, ನನ್ನ ಮಗಂದು ಆರೋಗ್ಯದ ಬಗ್ಗೆ ಕೋರ್ಕೊಂಡಿದ್ವಿ. ನನ್ನ ಮಗ ತುಂಬಾ ಚೆನ್ನಾಗಾದ. ಇದು
ನನ್ನ ಮಗ ಹುಟ್ಟಾಗ್ಲಿಂದಲೂ ಹಾಕಿಸ್ತಾ ಇದೀವಿ, ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಹರಕೆ ಪ್ರತಿ ವರ್ಷನೂ ಹಾಕಿಸ್ತಾ ಇದೀವಿ, ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನನ್ನ ಮಗ ತುಂಬಾ ಆರೋಗ್ಯವಾಗಿದ್ದಾನೆ. ಈ ದೇವಸ್ಥಾನಕ್ಕೆ ಪ್ರತಿ ವರ್ಷನೂ ಹೂನಾರ ಹಾಕಿಸ್ತಾ ಇದೀವಿ ಸರ್. ನಾವು ಹೊಂದ್ಕೊಂಡಿದ್ದೆಲ್ಲ ಆಗಿರೋದ್ರಿಂದ ನೆಮ್ಮದಿ ಸರ್. ಈ ಸ್ಥಳಕ್ಕೆ ಬರೋದಕ್ಕೆ ನೆಮ್ಮದಿ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಇದು ನಮ್ಮ ಬಿಸ್ನೆಸ್ಗೂ ಯಶಸ್ವಿಗೂ ಇದೇ ದೇವ್ರ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಾಗೋಳ್ ಪ್ರತಾಪ್ ಮಾತಾಡ್ತಾ ಇದ್ದೀನಿ. ಎಲ್ಲ ನಮ್ಮ ದೇವಸ್ಥಾನದ ಜಾತ್ರೆ ಮಹೋತ್ಸವ ಇವತ್ತು ಕೊನೆ ಹಂತದಲ್ಲಿದೆ. ಇವತ್ತು ಮರುಪೂಜೆ ಇದೆ. ಮರುಪೂಜೆ ಅಂದ್ರೆ ವಿಶೇಷವಾಗಿ ಮಡಿ ತೇರು ಇರುತ್ತೆ. ಅಂದ್ರೆ ಆ ರಂಗನಾಥ ಸ್ವಾಮಿಯ ಮೆರವಣಿಗೆ, ರಂಗನಾಥ ಸ್ವಾಮಿಯ ತೇರ್ ಮೇಲೆ ಕುಂಡ್ರಿಸಿ ಆ ಉವೇಲೆ ಕಮ್ಮ ಅಂದ್ರೆ ಅಲ್ಲಿವರೆಗೂ ತೇರ್ನ ಎಳ್ಕೊಂಡು ಹೋಗಿ ಇಡೀ ರಾತ್ರಿ ಭೂತಪ್ಪ ಮತ್ತೆ ಎಲ್ಲಮ್ಮ ದೇವಿಯ ಆರಾಧನೆ ಇರುತ್ತೆ, ಮೆರವಣಿಗೆ ಇರುತ್ತೆ, ದೇವ್ರನ್ನ ಕುಣಿಸೋದು ಇರುತ್ತೆ. ಇವತ್ತು ಕೊನೆಯ ದಿನ ಎಲ್ಲ ಸಹಕರಿಸಿದಂತ ನಮ್ಮ ಶಿರಾ ತಾಲೂಕಿನ ಮತ್ತೆ ಅಕ್ಕಪಕ್ಕ ರಾಜ್ಯದ ಎಲ್ಲಾ ಜನಗಳಿಗೂ ನಮ್ಮ ದೇವಸ್ಥಾನಕ್ಕೆ ಬಂದು ರಂಗನಾಥ ಸ್ವಾಮಿ ಆಶೀರ್ವಾದ ಪಡೆದು ಎಲ್ಲರೂ ಸಹಕರಿಸಿದಂತ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಪ್ರತಿ ವರ್ಷ ಬನ್ನಿ, ರಂಗನಾಥ ಸ್ವಾಮಿ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರ್ಲಿ, ಸಮೃದ್ಧಿಯಾಗಿ ನಿಮ್ಮ ಕಷ್ಟಗಳೆಲ್ಲ ಈಡೇರ್ಲಿ ಅಂತ ಅಂದು ಈಗಲೂ ನೀವು ನೋಡ್ತಾ ಇದ್ದೀರಾ ತುಲಾಭಾರ ಅವತ್ತಿಂದ ಜಾತ್ರೆ ಸ್ಟಾರ್ಟ್ ಆದಾಗಿಂದ ಪ್ರತಿದಿನ ಹೂವಿನ ತುಲಾಭಾರ ನಡೀತಾನೆ ಇದೆ. ಜನರು ರಂಗಪ್ಪ ನಿಮ್ಗೆ ಆಶೀರ್ವಾದ ಮಾಡಿ ಏನೇ ನಿಮ್ಮ ಕಷ್ಟಗಳನ್ನ ಇರುತ್ತೆ ಆ ರಂಗನಾಥ ಸ್ವಾಮಿ ನಿಮ್ ಕಷ್ಟಗಳೆಲ್ಲ ಬಗೆಹರಿಸ್ಲಿ ಅಂತ ಕೇಳ್ಕೊಂತ, ಒಳ್ಳೇದಾಗ್ಲಿ ಎಲ್ಲಾರ್ಗು ಅಂತ ಕೇಳ್ಕೊಂತ, ಎಲ್ಲ ಸಹಕರಿಸಿದಂತ ಎಲ್ಲ ಸಮಸ್ತ ಜನತೆಗೆ ನನ್ನ ದೇವಸ್ಥಾನದ ವತಿಯಿಂದ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಆಗೋಡ್ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದವರಿಗೆ ಎಲ್ಲರಿಗೂ ಒಳ್ಳೇದಾಗೈತೆ. ಅದ್ರೊಳಗಾಗಿ ಜಲ್ದಿ ಆಯ್ತು, ತೇರಾಯ್ತು, ತುಂಬಾ ಜನ ಬಂದು ಒಳ್ಳೇದಾಯ್ತು. ಅವ್ರಿಗೆಲ್ಲ ಒಳ್ಳೇದಾಗಿದ್ದಕ್ಕೆ ಜನ ಬಂದು ಹೋಗ್ತಾ ಇದ್ದಾರೆ. ಅದ್ರೊಳಗಾಗಿ ಪ್ರತಿದಿನ ತುಂಬಾ ವಿಶೇಷವಾಗಿ ಪೂಜೆ ನಡೀತಾ ಇರ್ತದೆ. ಮತ್ತೆ ಭಕ್ತಾದಿಗಳು ಬಂದು ಜಲ್ದಿ ಸ್ನಾನ ಮುಗಿಸ್ಕೊಂಡು ತೇರು ಮುಗಿಸ್ಕೊಂಡು ಇವತ್ತು ಮರುಪೂಜೆ ಇದೆ. ಇವತ್ತು ವಿಶೇಷವಾಗಿದೆ. ಜನಗಳಿಗೂ ಒಳ್ಳೆ ಸಹಕಾರ ಮಾಡವ್ರೆ. ಊಟ ತಿಂಡಿದೆಲ್ಲ ವ್ಯವಸ್ಥೆ ಮಾಡವ್ರೆ. ಸಂಜೆ ಉತ್ಸವ ಇದೆ ಸರ್. ಎಲ್ಲ ಮತ್ತೆ ದೇವ್ರುಗಳು ಉತ್ಸವ ಮಾಡ್ತೈತೆ ಸರ್. ಮಕ್ಳು ಫಲ ಎಲ್ಲ ನಿಂತೆ ಸರ್. ಅದು ಮಕ್ಳಿಲ್ದವ್ರಿಗೆ ಅದು ಮಕ್ಳು ಫಲ ಎಲ್ಲ ನಿಂತೆ ಸರ್. ಅದು ಸ್ನಾನ ಮಾಡ್ಕೊಂಡು ಜಗಕ್ಕೆ ಬೋಲ್ಸಲ್ಲಿ ನೀರು ಹಾಕೊಂಡು ಮಲಿಕೊಂಡು ರಾತ್ರಿ ಪೂರ್ತಿ ಇರುತ್ತೆ ಸರ್.